ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯೂಟ್ಯೂಬ್ ಬಗ್ಗೆ ಒಂದು ಡೌಟ್ ಕೇಳ್ತಾ ಇದ್ದಾರೆ. ಈ ಡೌಟ್ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೊಸ ಯೂಟ್ಯೂಬರ್ಸ್ಗೆ ಬೇರೆ ಬೇರೆ ಡೌಟ್ಸ್ ಜಾಸ್ತಿ ಇರುತ್ತೆ. ಇದು ಕಾಮನ್ ಆಗಿದೆ, ಅಂದರೆ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ಡೌಟ್ನ ನಿಮಗೆ ಕ್ಲಿಯರ್ ಮಾಡ್ತೀನಿ. ಅದು ಏನು ಅಂತಂದರೆ, ಇಲ್ಲಿ ಅರ್ನ್ ಅಂತಿದೆಯಲ್ಲ, ಈ ಟ್ಯಾಬ್ನ ಕ್ಲಿಕ್ ಮಾಡಿದರೆ ಹೀಗೆ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಿದ್ರೆ ಮೇ ಟೇಕ್ ಅಪ್ ಟು ಎ ವೀಕ್ ಟು ಅಪ್ಡೇಟ್ ಅಂತಿದೆ. ಇದನ್ನು ಕಮೆಂಟ್ ಮಾಡಿ ನನಗೆ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಇದು ಏನಿದು ಅಂತಂದರೆ, ಇಲ್ಲಿ ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತಲ್ಲ, ಇದರ ರಿಲೇಟೆಡ್ ಇದೆ. ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಮೇ ಟೇಕ್ ಅಪ್ ಟು ಎ ವೀಕ್ ಟು ಅಪ್ಡೇಟ್ ಅಂತಿದೆ. ಇದು ಅಪ್ಡೇಟ್ ಆಗಬೇಕು ಅಂತಂದರೆ 1 ವಾರವರೆಗೂ ಟೈಮ್ ತೊಗೊಳುತ್ತೆ ಅಂತೇಳಿ ಇಲ್ಲಿ ಹೇಳ್ತಾ ಇದೆ ಫ್ರೆಂಡ್ಸ್. ಇಷ್ಟೇ ಇದು ಅರ್ಥ ಇದೆ. ಭಾಳಷ್ಟು ಜನಕ್ಕೆ ಇದು ಗೊತ್ತಾಗ್ತಾ ಇಲ್ಲ, ಅದಕ್ಕಾಗಿ ಕಮೆಂಟ್ ಮಾಡಿ ಕೇಳ್ತಾಯಿದ್ರು. ಇಲ್ಲಿ ಕರೆಕ್ಟಾಗಿ ಅಪ್ಡೇಟ್ ಆಗಬೇಕು ಅಂತಂದರೆ ಅಪ್ ಟು 1 ವೀಕ್, ಅಂದರೆ 1 ವೀಕ್ವರೆಗೂ ಟೈಮ್ ತೊಗೊಳುತ್ತೆ ಕರೆಕ್ಟಾಗಿ ಅಪ್ಡೇಟ್ ಆಗಬೇಕು ಅಂತಂದರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. 1 ವೀಕ್ವರೆಗೂ ಇದು ಟೈಮ್ ತೊಗೊಳುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಸಬ್ಸ್ಕ್ರೈಬರ್ಸ್ ಎಷ್ಟಿರುತ್ತೆ, ಇಲ್ಲಿ ಹೆಚ್ಚು ಕಡಿಮೆ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಎಕ್ಸಾಕ್ಟ್ ಇದೆ, ಯಾಕಂದರೆ ಈ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಇಲ್ಲ, ಕಾನ್ಸ್ಟೆಂಟಾಗಿ ಅಷ್ಟೇ ನಿಂತುಬಿಟ್ಟಿದೆ. ಅದಕ್ಕೋಸ್ಕರ ಅಲ್ಲಿ ಸೇಮ್ ತೋರಿಸ್ತಾ ಇರುತ್ತೆ. ಒಂದು ವೇಳೆ ಇಲ್ಲಿ ಡೈಲಿ ಅಪ್ಡೇಟ್ ಆಗ್ತಾ ಇತ್ತು ಅಂತಂದರೆ, ಇಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಯಾವಾಗ ಆಗ್ತಾ ಇರ್ತಾರೆ ಇಲ್ಲಿ ಜಾಸ್ತಿ ತೋರಿಸ್ತಾ ಇರುತ್ತೆ. ಇಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ತೋರಿಸ್ತಾ ಇರುತ್ತೆ, ಇಲ್ಲಿ ಕಡಿಮೆ ತೋರಿಸ್ತಾ ಇರುತ್ತೆ. ಇಲ್ಲಿ ಆವಾಗ ಭಾಳಷ್ಟು ಜನ ಯೂಟ್ಯೂಬರ್ಸ್ಗೆ ಈ ಡೌಟ್ ಬರುತ್ತೆ. ಇಲ್ಲಿ ಜಾಸ್ತಿ ತೋರಿಸ್ತಾ ಇದೆ, ಅಲ್ಲಿ ಯೂಟ್ಯೂಬ್ ಅನಲೈಟಿಕ್ಸ್ನಲ್ಲಿ ಇಲ್ಲಿ ಕಡಿಮೆ ತೋರಿಸ್ತಾ ಇದೆ, ಯಾಕೆ ಅಂತೇಳಿ ಡೌಟ್ ಇರುತ್ತೆ. ಮತ್ತು ಇಲ್ಲಿ ಏನೋ ಬರೆದಿದೆ, ಅದಕ್ಕೋಸ್ಕರ ಅದು ಏನು ಅಂತೇಳಿ ಡೌಟ್ ಇರುತ್ತೆ. ಅಲ್ಲಿ ಜಾಸ್ತಿ ತೋರಿಸಿ ಇಲ್ಲಿ ಕಡಿಮೆ ತೋರಿಸ್ತಿತ್ತು ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಅಪ್ಡೇಟ್ ಆಗೋಕ್ಕೆ 1 ವಾರ ಟೈಮ್ ತೊಗೊಳುತ್ತೆ ಅಂತೇಳಿ ಇಲ್ಲಿ ಹೇಳ್ತಾ ಇದೆ. 1 ವಾರ ಆದಮೇಲೆ ಇಲ್ಲಿ ಕರೆಕ್ಟಾಗಿ ಅಪ್ಡೇಟ್ ಆಗುತ್ತೆ. ಮತ್ತು ಇಲ್ಲಿ ಸಿಂಬಲ್ ತೋರಿಸ್ತಾ ಇದೆ, ಅದರ ಅರ್ಥ ಏನು ಅಂತೇಳಿ ಇಲ್ಲಿ ಬರೆದಿದೆ. ಅದಕ್ಕೆ ಕ್ಲಿಕ್ ಮಾಡಿ ನೋಡಿದರೆ, ವೈ ಕುಡ್ ದಿಸ್ ಟೇಕ್ ಎ ವೀಕ್ ಟು ಅಪ್ಡೇಟ್ ಅಂತೇಳಿದೆ. ಅಂದರೆ ಎದಕ್ಕೆ 1 ವಾರ ಟೈಮ್ ತೊಗೊಳುತ್ತೆ ಅಪ್ಡೇಟ್ ಆಗೋದಕ್ಕೆ ಅಂತೇಳಿ ಇಲ್ಲಿ ಆನ್ಸರ್ನು ಕೊಟ್ಟಿದ್ದಾರೆ. ವಿ ಕೇರ್ಫುಲಿ ವ್ಯಾಲಿಡೇಟ್ ಈಚ್ ಚಾನಲ್ಸ್ ಎಂಗೇಜ್ಮೆಂಟ್ ಮೆಟ್ರಿಕ್ಸ್ ಬಿಫೋರ್ ದೇ ಆರ್ ಡಿಸ್ಪ್ಲೇಡ್ ಹಿಯರ್. ದಿಸ್ ಪ್ರೊಸೆಸ್ ಮೇ ಟೇಕ್ ಸೆವರಲ್ ಡೇಸ್ ಟು ಕಂಪ್ಲೀಟ್ ಆ್ಯಂಡ್ ಮೇ ವೇರಿ ಫ್ರಮ್ ವಾಟ್ ಯು ಸಿ ಎಲ್ಸ್ವೇರ್ ಸಚ್ ಆಸ್ ಯೂಟ್ಯೂಬ್ ಅನಲೈಟಿಕ್ಸ್. ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಅವರು ಕೇರ್ಫುಲ್ಲಾಗಿ ಎಲ್ಲ ಚಾನಲ್ಸ್ನ ಎಂಗೇಜ್ಮೆಂಟ್ ಮೆಟ್ರಿಕ್ಸ್ನ ಡಿಸ್ಪ್ಲೇ ಮಾಡೋ ಮುಂಚೆನೇ ಅವರು ಕೇರ್ಫುಲ್ಲಾಗಿ ಅವರು ಇಲ್ಲಿ ವ್ಯಾಲಿಡೇಟ್ ಮಾಡ್ತಾರೆ. ಅಂದರೆ ಹೆಚ್ಚು ಕಡಿಮೆ ಆಗೋದು ಅದೆಲ್ಲ ಇರೋದಿಲ್ಲ, ಕೇರ್ಫುಲ್ಲಾಗಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಇಲ್ಲಿ ತೋರಿಸ್ತಾರೆ. ಅದಕ್ಕೋಸ್ಕರ ಇಷ್ಟು ಟೈಮ್ ತೊಗೊಳುತ್ತೆ ಅಂತ ಹೇಳ್ತಾರೆ. ಈಗ ಯೂಟ್ಯೂಬ್ ಅನಲೈಟಿಕ್ಸ್ ಹಿಂದೆ ತೋರಿಸಿದ್ನಲ್ಲ, ಅಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಇಲ್ಲಿ ಹೆಚ್ಚು ಕಡಿಮೆ ಆಗಲ್ಲ. ಕೇರ್ಫುಲ್ಲಾಗಿ ಮಾಡ್ತಾರೆ ಮತ್ತು ಎಕ್ಸಾಕ್ಟಾಗಿ ವ್ಯಾಲಿಡೇಟ್ ಮಾಡ್ತಾರೆ ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ಅದಕ್ಕೋಸ್ಕರ 1 ವೀಕ್ ಇಲ್ಲಿ ಟೈಮ್ ತೊಗೊಳ್ತಾರೆ ಅಂತೇಳಿ ಹೇಳ್ತಾರೆ. ಮತ್ತು ಇದು ಜಾಸ್ತಿ ದಿನ ತೊಗೊಳುತ್ತೆ. ಮತ್ತು ಇಲ್ಲಿ ಯೂಟ್ಯೂಬ್ ಅನಲೈಟಿಕ್ಸ್ ಮತ್ತು ಬೇರೆ ಬೇರೆ ಕಡೆ ಏನು ಸಬ್ಸ್ಕ್ರೈಬರ್ಸ್ ವಾಚ್ ಟೈಮ್ ಇರುತ್ತಲ್ಲ, ಇಲ್ಲಿಗೂ ಡಿಫ್ರೆನ್ಸ್ ಇರುತ್ತೆ. ಅದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕಳ್ಸ್ಕೊಕ್ಕೆ ಹೋಗ್ಬಿಡಿ. ಇದು ಎಕ್ಸಾಕ್ಟ್ ಇರುತ್ತೆ, ಇದರಲ್ಲಿ ಏನಿರುತ್ತೆ ಅದೇ ಫೈನಲ್ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಡಿಫ್ರೆನ್ಸ್ ಇದೆ ಅಂತೇಳಿ ಗಾಬರಿ ಆಗೋಕ್ಕೆ ಹೋಗ್ಬಿಡಿ. ಅಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ, ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ ಏನೋ ಜಾಸ್ತಿ ಗಾಬರಿ ಆಗೋಕ್ಕೆ ಹೋಗ್ಬಿಡಿ. ಇಲ್ಲಿ ಏನು ಎಕ್ಸಾಕ್ಟ್ ಇರುತ್ತೆ ಅದೇ ಫೈನಲ್. ಇಲ್ಲಿ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಟೈಮ್ ಇಲ್ಲಿ ಕಂಪ್ಲೀಟ್ ಆಯಿತು ಅಂತಂದರೆ ಆವಾಗ ನಿಮ್ಮ ಮಾನಿಟೈಸೇಷನ್ ಕ್ರೈಟೇರಿಯಾ ಕಂಪ್ಲೀಟ್ ಆಗಿದೆ ಅಂತೇಳಿ ಅರ್ಥ ಆಗುತ್ತೆ. ಆವಾಗ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಇದು ಈ ಒಂದು ಡೌಟ್ನ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಮೇ ಟೇಕ್ ಅಪ್ ಎ ವೀಕ್ ಟು ಅಪ್ಡೇಟ್ ಅಂತಿದೆಯಲ್ಲ, ಈ ಡೌಟ್ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.